ನಮಸ್ಕಾರ. ಇವತ್ತಿನ ವಿಡಿಯೋ ಹಣ ಹೂಡಲು 5 ತಪ್ಪು ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮ್ಮ 2 ಚಾನೆಲ್ಗಳಲ್ಲಿ ಸೇರಿಕೊಂಡು ಅಂದಾಜು 4000 ವಿಡಿಯೋಗಳಿದ್ದಾವೆ ಯೂಟ್ಯೂಬಲ್ಲಿ. ನಮ್ಮ ಹೆಚ್ಚಿನ ವಿಡಿಯೋದಲ್ಲಿ ನಾವು ಮಾತಾಡೋದೇನು ಅಂತಂದರೆ ದೀರ್ಘಾವಧಿಯ ಹೂಡಿಕೆ ಮತ್ತು ಅದರಿಂದ ಆಗುವಂಥ ಬೆನಿಫಿಟ್ಸು, ಪವರ್ ಆಫ್ ಕಾಂಪೌಂಡಿಂಗಿಂದಾಗಿ ಮತ್ತು ಹೇಗೆ ನೀವು ನಿಮ್ಮ ಮಕ್ಕಳ ಎಜುಕೇಷನು, ಮದುವೆ ಮತ್ತು ರಿಟೈರ್ಮೆಂಟಿಗೆ ಬೇಕಾದಂಥ ಹಣ, ನಿಮ್ಮ ಸ್ವಂತ ಮನೆಗೆ ಬೇಕಾದ ಹಣವನ್ನು ಈ ರೀತಿ ಪಡೆಯಬಹುದು. ದೊಡ್ಡ ಮೊತ್ತದ ಹಣವನ್ನು, ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಳ್ಳುವುದರಿಂದ. ನಮ್ಮ ಹೆಚ್ಚಿನ ವಿಡಿಯೋಗಳಲ್ಲಿ ನಾವು ಹೇಳೋದು ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ಕೊಂಡು ಹೋಗಿ. ಆದರೆ ಇವತ್ತಿನ ವಿಡಿಯೋ ವಿಭಿನ್ನ. ಇಲ್ಲಿ ನಾವು ಹೇಳ್ತಾ ಇರೋದು ಯಾವ 5 ಕಾರಣಗಳಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲೇಬಾರದು, ಅಂದರೆ ಇಂತಹ ತಪ್ಪು ತಿಳುವಳಿಕೆ ಇದ್ದರೆ ಅಂತ. ಮೊದಲನೇದು, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ವೆನ್ ಯು ನೀಡ್ ಮನಿ ವಿದಿನ್ 5 years. ಯಾವುದೋ ಒಂದು ಪ್ರಾಜೆಕ್ಟಿಗೆ, ಒಂದು ಘಟನೆಗೆ ನಿಮ್ಮ ಜೀವನದಲ್ಲಿ 5 ವರ್ಷಗಳ ಒಳಗಾಗಿ ಹಣ ಬೇಕು ಅಂತಿದ್ರೆ ಅದನ್ನ ನೀವು ದಯವಿಟ್ಟು ಷೇರು ಮಾರುಕಟ್ಟೆಯಲ್ಲಿ ಹಾಕಲೇಬೇಡಿ ಅಂತ ಇವತ್ತು ನಾನು ನಿಮಗೆ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಉದಾಹರಣೆಗೆ, ಅದು ನಿಮ್ಮ ಮಕ್ಕಳ ಎಜುಕೇಶನ್ ಇರ್ಬೋದು, ಅಥವಾ ಮಕ್ಕಳ ಮದುವೆ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ಇವೆಂಟ್ ಲೈಕ್ ಫಾರಿನ್ ಟ್ರಿಪ್ ಇರ್ಬೋದು. ಯಾಕಂತಂದ್ರೆ ನಾವು ಹೇಳೋದು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಗ್ಯಾರಂಟಿ ಆಗಿ ಪ್ರಾಫಿಟ್ ಆಗಬೇಕು ಅಂತಂದ್ರೆ ನಿಮ್ಮ ಹೂಡಿಕೆ 5 ವರ್ಷದ ಮೇಲಿರಬೇಕು. 6 ರಿಂದ 10 ವರ್ಷ ಇದ್ರೆ ಒಳ್ಳೇದು, ಇನ್ನೂ ಜಾಸ್ತಿ ಇದ್ರೆ ಒಳ್ಳೇದು. ನಾವು ಸಾಮಾನ್ಯವಾಗಿ ಹೇಳೋದೇನು ಅಂತಂದ್ರೆ, ನಿಮಗೆ ಸದ್ಯದ ಮಟ್ಟಿಗೆ ಯಾವ ಹಣ ಬೇಕಾಗಿಲ್ವೋ, ಅಂದರೆ ನಿಮ್ಮ ಎಲ್ಲಾ ಖರ್ಚು ಮುಗಿದ ಮೇಲೆ ನನಗೆ ಈ ಹಣ ಬೇಡ ಅಂತಿದ್ರೆ ಮಾತ್ರ ಅದನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿ. ಅದರಿಂದಾಗಿ ನಾವು ಹೇಳೋದು, ನಿಮ್ಮ ಉಳಿತಾಯ ಒಂದು 30,000 ಅಂತ ತಿಳ್ಕೊಂಡ್ರೆ ತಿಂಗಳಿಗೆ ನೀವು ಷೇರು ಮಾರುಕಟ್ಟೆಗೆ 10-15 ಸಾವಿರ ಹಾಕೋದು ಸಾಕಾಗುತ್ತೆ. ಅಂದರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ. ನಿಮಗೆ 5 ವರ್ಷಗಳ ಒಳಗಾಗಿ ಹಣ ಬೇಕು ಅಂತಂದ್ರೆ ನಮ್ಮ ಸಲಹೆ, ನಿಮ್ಮ ಹಣವನ್ನು ನೀವು ಬ್ಯಾಂಕ್ FD, ಪೋಸ್ಟ್ ಆಫೀಸ್ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ. ಈಗ ಎರಡನೆಯ ಕಾರಣ, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಬಾರದು. ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ವೆನ್ ಯು ಡೋಂಟ್ ನೋ ಹೌ ಟು ಡೂ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್. ಇದನ್ನ ಬಹಳ ಸಮಯಗಳಿಂದ ಹೇಳ್ತಾ ಬರ್ತಾ ಇದ್ದೇವೆ. ಯಾಕಂತಂದ್ರೆ ನಿಮಗೆ ಏನೂ ಗೊತ್ತಿಲ್ಲ, ಮತ್ತೆ ಹಣವನ್ನು ನೀವು ಶೇರ್ನಲ್ಲಿ ಹಾಕ್ತೀರಿ ಮತ್ತು ತಪ್ಪಾದ ಷೇರುಗಳಲ್ಲಿ ಹಣವನ್ನು ಹಾಕ್ತೀರಿ ಅಂತಂದ್ರೆ ಅದು ಒಂದು ತರದ ಜೂಜಾಟ ಇದ್ದ ಹಾಗೆ. ನಿಮಗೆ ಎಲ್ಲವೂ ಗೊತ್ತಿದೆ, ಮತ್ತೆ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದಿರಿ, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದೆ ಅಂತಂದ್ರೆ ಆವಾಗ ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಯಿತು. ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಹೇಳಬೇಕಾಗುತ್ತೆ. ಬಹಳ ಜನಕ್ಕೆ ನಿಫ್ಟಿ 50 ಅಂದ್ರೇನು, ನಿಫ್ಟಿ ನೆಕ್ಸ್ಟ್ 50 ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಸ್ಮಾಲ್ ಕ್ಯಾಪ್ ಅಂದ್ರೇನು ಗೊತ್ತಿಲ್ಲ. ಇನ್ನೂ ಸುಮಾರು ಜನಕ್ಕೆ ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಅವರ ನಡುವೆ ಇರುವಂತಹ ವ್ಯತ್ಯಾಸವೂ ಕೂಡ ಗೊತ್ತಿಲ್ಲ. ಮತ್ತೆ ಬಹಳ ಜನ ತಿಳ್ಕೊಳ್ಳೋದೇನು ಅಂತಂದ್ರೆ, ಬೇರೆ ಯಾರಾದ್ರೂ ಹೇಳಿದ್ರು ಕೂಡ ನಾವು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ಬೋದು. ಇವೆಲ್ಲ ತಪ್ಪು ತಿಳುವಳಿಕೆಗಳು. ಈಗ ಮೂರನೆಯ ಕಾರಣ, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬಾರ್ದು. ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ವೆನ್ ಯು ಎಕ್ಸ್ಪೆಕ್ಟ್ ಓವರ್ ನೈಟ್ ಸಕ್ಸಸ್. ಹೆಚ್ಚಿನ ಜನ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕೋದು, ಇವತ್ತು ಬೆಳಿಗ್ಗೆ ಹಾಕಿ ಸಾಯಂಕಾಲ ಡಬಲ್ ಮಾಡ್ತೇನೆ, ಇಲ್ಲ ಒಂದು 15 ದಿವಸದಲ್ಲಿ ಡಬಲ್ ಆಗೋಗುತ್ತೆ. ಮಾರುಕಟ್ಟೆ ಬೇರಿಶ್ ಇದ್ದಾಗ ನೀವು ತೆಗೆದುಕೊಂಡ ರೇಟು ಮತ್ತೊಮ್ಮೆ ವಾಪಸ್ ಬರಲಿಕ್ಕೆ 3 ವರ್ಷನೂ ಆಗ್ಬೋದು, 5 ವರ್ಷನೂ ಆಗ್ಬೋದು. ಆದ್ದರಿಂದ ಬೇಕಾದಷ್ಟು ರಿಸ್ಕ್ ಇದೆ. ಈ ತರದ ಒಂದು ಆಟಿಟ್ಯೂಡ್ ಇಟ್ಕೊಂಡ್ರೆ, ಮತ್ತೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನಾವು ನೋಡಿದ್ದೇನು ಅಂತಂದ್ರೆ, ಬಹಳಷ್ಟು ಹೊಸಬರು ಮಾರುಕಟ್ಟೆಗೆ ಲಗ್ಗೆ ಹಾಕ್ತಾರೆ. ಮಾರುಕಟ್ಟೆ ಭಾರಿ ಬುಲ್ಲಿಶ್ ಇದ್ದಾಗ ಅದಾದ್ಮೇಲೆ ಹಣವನ್ನು ಹಾಕ್ತಾರೆ. ಒಂದಷ್ಟು ಹಣ ಕೆಲವರಿಗೆ ಬರುತ್ತೆ, ಕೆಲವರು ಲಾಸ್ಟ್ ಸ್ಟೇಜ್ ಬುಲ್ಲಿಶ್ನಲ್ಲಿ ಹಾಕಿದಾಗ ಹಣ ಅಲ್ಲಿ ಕಚ್ಕೊಳ್ಳುತ್ತೆ, ಮತ್ತೆ ಹಣ ಕಳೆದೋಗುತ್ತೆ, ಲಾಸ್ ಆಗುತ್ತೆ. ಕಷ್ಟಪಟ್ಟು ದುಡಿದ ಹಣ ಪೋಲಾಗುತ್ತೆ. ಅಲ್ಲಿಗೆ ಅವರು ಷೇರು ಮಾರುಕಟ್ಟೆಯಲ್ಲಿ ಬಿಟ್ಟು ಹೋಗ್ತಾರೆ. ಷೇರು ಮಾರುಕಟ್ಟೆ ಸರಿ ಇಲ್ಲ ಅಂತಾರೆ. ಅದಾದ್ಮೇಲೆ ಮುಂದಿನ ಸತಿ ಬುಲ್ಲಿಶ್ ಬಂದಾಗ ಇನ್ನೊಂದಷ್ಟು ಜನ ಬರ್ತಾರೆ. ಈ ರೀತಿ ಒಂದು ದೊಡ್ಡ ಸೈಕಲ್ ನಡೀತಾನೆ ಇರುತ್ತೆ. ಆದ್ದರಿಂದ ನಮ್ಮ ಸಲಹೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಓವರ್ ನೈಟ್ ಇರಬಾರ್ದು. ನಾವು ಯಾವಾಗಲೂ ಹೇಳೋದು 5, 10, 15, 20, 25, 30 ವರ್ಷ ಡಿಪೆಂಡಿಂಗ್ ಆನ್ ಯುವರ್ ಏಜ್. ಈಗ ನಾಲ್ಕನೆಯ ಕಾರಣ, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬಾರ್ದು. ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಇಫ್ ಯು ಕ್ಯಾನಾಟ್ ಬೇರ್ ನೋಷನಲ್ ಲಾಸಸ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್.
ಬಹಳಷ್ಟು ಹೂಡಿಕೆದಾರರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿದ್ರೆ ಅದು FD ಯಾವ ತರ ಮೇಲಕ್ಕೆ ಹೋಗುತ್ತೋ ಅದೇ ರೀತಿ ಮೇಲಕ್ಕೆ ಹೋಗುತ್ತೆ. ಷೇರು ಮಾರುಕಟ್ಟೆ ಆ ರೀತಿ ಬಿಹೇವ್ ಮಾಡೋದಿಲ್ಲ ಅಂತ ನಾವು ಎಷ್ಟೋ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ, ಗ್ರಾಫ್ ಕೂಡ ತೋರಿಸ್ಕೊಟ್ಟಿದ್ದೇವೆ. ಮತ್ತು ಮೇಲೆ ಕೆಳಗೆ ಹೋಗುವುದು ಸರ್ವೇ ಸಾಮಾನ್ಯ, ಸಮುದ್ರದ ಅಲೆಗಳಿದ್ದಾಗೆ ಅಂತ ಕೂಡ ಹೇಳಿದ್ದೇವೆ. ಆದ್ದರಿಂದ ನೀವೇನಾದರೂ ಅಕಸ್ಮಾತ್ ಶೇರ್ನಲ್ಲಿ ಹಣವನ್ನು ಹಾಕಿ ಒಂದಷ್ಟು ಸಣ್ಣ ಪ್ರಮಾಣದ ಲಾಸ್ ಆಯಿತು ಅಂತಂದ್ರೆ ಅದನ್ನು ತಡ್ಕೊಳ್ಳಿಕ್ಕೆ ಆಗುವಂತ ರಿಸ್ಕ್ ಎಪಿಟೈಟ್ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಸಜೆಷನ್, ದಯವಿಟ್ಟು ಷೇರು ಮಾರುಕಟ್ಟೆಗೆ ಎಂದೆಂದು ಹಣವನ್ನೇ ಹಾಕಬೇಡಿ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಚಾಟ್ ಬಾಕ್ಸ್ ನಲ್ಲಿ ನಮ್ಮ ಕಾರ್ಯಾಗಾರ ತೆಗೆದುಕೊಂಡ ಒಂದು ಮಹಿಳೆ ಹಾಕಿದ್ರು, ನಾನು ಟೈಟನ್ನ 2800 ತಗೊಂಡಿದ್ದೀನಿ, ಅದೀಗ 2760ಕ್ಕೆ ಹೋಗ್ಬಿಟ್ಟಿದೆ, ನನ್ನ ಹೊಟ್ಟೆನಲ್ಲಿ ಒಂದು ತರ ಸೆನ್ಸೇಷನ್ ಬರ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಸರ್, ಏನ್ ಮಾಡೋದು ಅಂತ. ಕೇವಲ 40 ರೂಪಾಯಿ ಟೈಟನ್ ಕೆಳಗೆ ಹೋಗಿದ್ದು ಬಹುಶಃ ಒಂದು ತಿಂಗಳಿನಲ್ಲಿ. ಅದಾದ್ಮೇಲೆ ಏನಾಯಿತು ಅಂತ ಗೊತ್ತು, ಸದ್ಯಕ್ಕೆ 3200. ಇಂತಹ ಸಣ್ಣ ಸಣ್ಣ ಲಾಸ್ಗಳನ್ನು ತಡ್ಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಮುಂದೆ ನೀವು ಷೇರು ಮಾರುಕಟ್ಟೆಗೆ ಹಣವನ್ನು ಹಾಕ್ಲಿಕ್ಕೆ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಅಲ್ಲ ಅಂತಾನೆ ನೀವು ತಿಳ್ಕೋಬೇಕು. ಉದಾಹರಣೆಗೆ ಯಾರು ಉಕ್ರೇನ್ ವಾರ್ ಸಮಯದಲ್ಲಿ ಹಣ ಹಾಕಿದ್ರು, ಕೋವಿಡ್ ಸಮಯದಲ್ಲಿ ಹಣವನ್ನು ಹಾಕಿ ಕಳ್ಕೊಂಡಿದ್ರು, ಅವರು ಕಾದಿದ್ರೆ ದುಡ್ಡು ವಾಪಸ್ ಬರ್ತಿತ್ತು. ಲಾಸ್ ಆಗಿದೆ ಅಂತ ಮಾರ್ಕೊಂಡ್ರೆ ಹೊರಟೋಯ್ತು. ಆದ್ದರಿಂದ ಎಷ್ಟು ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ನೀವು ರೆಡಿ ಇದ್ದೀರಿ ಮತ್ತು ಲಾಸ್ ಆದ್ರೂ ಕೂಡ ಸ್ವಲ್ಪ ಕಾಯ್ಲಿಕ್ಕೆ ರೆಡಿ ಇದ್ದೀರಿ, ಅವಾಗ ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬಹುದು. ಈಗ 5ನೆಯ ಕಾರಣ, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಯು ಡೋಂಟ್ ಬಿಲೀವ್ ಇನ್ ದ ಇಂಡಿಯನ್ ಗ್ರೋತ್ ಸ್ಟೋರಿ. ನಮ್ಮ ಎಲ್ಲಾ ವಿಡಿಯೋಗಳಲ್ಲಿ ನಾವು ಹೇಳೋದೇನು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸ್ ಇದ್ರೆ ಏನಿದ್ದರೂ ಕೂಡ ಮೇಲಕ್ಕೆ ಹೋಗಲೇಬೇಕು. ಇದು ಒಂದು ನಿಯಮ. ಯಾಕಂತಂದ್ರೆ ಕೇವಲ ಇನ್ಫ್ಲೇಷನ್ ಇಂದನೇ ಎಲ್ಲಾ ಶೇರ್ಗಳು ಇಂಪ್ರೂವ್ ಆಗ್ತಾ ಹೋಗ್ತವೆ. ಮತ್ತಿನ್ನೊಂದು ವಿಚಾರ, ಭಾರತ ಒಂದು ಡೆವಲಪಿಂಗ್ ನೇಷನ್. ಇಲ್ಲಿ ಇನ್ನು ಮುಂದೆ ಮಾರುಕಟ್ಟೆಗೆ ಬರುವವರ ಸಂಖ್ಯೆ ಜಾಸ್ತಿ, ಮತ್ತೆ ಇನ್ನು ಮುಂದೆ ಜಾಬ್ ಮಾರ್ಕೆಟಿಗೆ ಸೇರ್ಕೊಳ್ಳೋರು ಮತ್ತು ಬೇಕಾದಷ್ಟು ಯಂಗ್ಸ್ಟರ್ಸ್ ಇರೋದ್ರಿಂದ ಭಾರತದ ಭವಿಷ್ಯ ಬಹಳ ಚೆನ್ನಾಗಿದೆ. ಇದರ ಬಗ್ಗೆ ಗಮನ ಇದ್ದು ಎಂದಿದ್ದರೂ ಕೂಡ ಭಾರತ ಮೇಲಕ್ಕೆ ಹೋಗುವಂತದ್ದೇ ಅಟ್ಲೀಸ್ಟ್ ಇನ್ನೊಂದು 40-50 ವರ್ಷ ಅನ್ನುವಂತ ವಿಷನ್ ಇದ್ದವರು ಮಾತ್ರ ಸ್ಟಾಕ್ ಮಾರ್ಕೆಟ್ ಹಣ ಹಾಕಬೇಕು. ಮತ್ತೆ ಬೇಕಾದಷ್ಟು ತಾಳ್ಮೆ, ಡಿಸಿಪ್ಲಿನ್ ಇರಲೇಬೇಕು. ಆಗಲೇ ಹೇಳಿದ ಹಾಗೆ ಈ ವಿಡಿಯೋ ನಾವು ಯಾವಾಗಲೂ ಮಾತನಾಡುವುದಕ್ಕೆ ಆಪೋಸಿಟ್ ಆಗಿದೆ, ವಿಭಿನ್ನವಾಗಿದೆ. ಆದ್ದರಿಂದ ಬಹುಶಃ 2-3 ಸತಿ ಕೇಳಬೇಕಾಗ್ಬೋದು. ಆಮೇಲೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನೀವೇನಾದರೂ ಇಂದಿನವರೆಗೆ ಯಾವುದಾದ್ರೂ ರಾಂಗ್ ರೀಸನ್ ಇಂದ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿ ಹಣವನ್ನು ಕಳೆದುಕೊಂಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಲೈಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ನಾವು ನಿಸ್ವಾರ್ಥವಾಗಿ ಈ ವಿಡಿಯೋನ ಕನ್ನಡಿಗರಿಗೋಸ್ಕರ ಮಾಡ್ತಾ ಇದ್ದೇವೆ. ಇದನ್ನು ಎಲ್ಲಾ ಕಡೆ ಸ್ಪ್ರೆಡ್ ಮಾಡುವಂತದ್ದು ನಿಮ್ಮ ಡ್ಯೂಟಿ ಕೂಡ ಆಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.